ಸಿಎಂ ಸಿದ್ದರಾಮಯ್ಯ ಅವರ ಕಚೇರಿಯಲ್ಲಿ ಕುಳಿತು ರಾಹುಲ್ ಗಾಂಧಿಗೆ ಕರೆ ಮಾಡಿದ್ದಾರೆ. ರಾಹುಲ್ ಗಾಂಧಿಗೆ ಕರೆ ಮಾಡಿದ್ರು ಕೆಸಿ ವೇಣುಗೋಪಾಲ್. ಶಾಸಕಾಂಗ ಸಭೆಯಲ್ಲಿ ಬೆಳವಣಿಗೆ ಏನೇನಾಯ್ತು ಅನ್ನೋದರ ಕುರಿತು ವೇಣುಗೋಪಾಲ್ ರಾಹುಲ್ ಗಾಂಧಿಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ತಾ ಇದ್ದಾರೆ. ಹಂಗಾಮಿ ಸಿಎಂ ಸಿದ್ದರಾಮಯ್ಯ ಅವರ ಕಚೇರಿಯಲ್ಲಿ ಕೂತ್ಕೊಂಡು ರಾಹುಲ್ ಗಾಂಧಿಗೆ ವೇಣುಗೋಪಾಲ್ ಕಾಲ್ ಮಾಡಿದ್ದಾರೆ. ಐ ಥಿಂಕ್ ಈಗ ಡಿಕೆ ಶಿವಕುಮಾರ್ ಅವರನ್ನು ಪಕ್ಕಕ್ಕಿರಿಸಿ ಹಂಗಾಮಿ ಸಿಎಂ ಸಿದ್ದರಾಮಯ್ಯ, ವೇಣುಗೋಪಾಲ್ ಅಂಡ್ ಸುರ್ಜೇವಾಲಾ ಮೀಟಿಂಗ್ ಅನ್ನ ನಡೆಸ್ತಾ ಇದ್ದಾರೆ. ರಾಹುಲ್ ಗಾಂಧಿ ಜೊತೆಗೆ ಆನ್ ಕಾಲ್ ಮಾತಾಡ್ತಾ ಇದ್ದಾರೆ. ಎಲ್ಲಿನ ಡೆವಲಪ್ಮೆಂಟ್ಸ್ ಗಳ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ. ರಾಹುಲ್ ಗಾಂಧಿಗೆ ಕರೆ ಮಾಡಿ ಇನ್ಫಾರ್ಮೇಶನ್ ಕೊಟ್ಟರು. ಶಾಸಕಾಂಗ ಸಭೆಯಲ್ಲಿ ನಡೀತಾ ಇರುವಂತಹ ಡೆವಲಪ್ಮೆಂಟ್ಗಳ ಕುರಿತು ನೂತನ ನಾಯಕನ ಆಯ್ಕೆ ಹೈಕಮಾಂಡ್ ಬಿಟ್ಟಿದ್ದೀನಿ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯನವರು. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಬೆಳವಣಿಗೆ ಕುರಿತು ವೇಣುಗೋಪಾಲ್ ರಾಹುಲ್ ಗಾಂಧಿಗೆ ಮಾಹಿತಿಯನ್ನ ನೀಡಿದ್ದಾರೆ. ಸಿಎಂ ಕಚೇರಿಗೆ ತೆರಳಿ ಸಿದ್ದರಾಮಯ್ಯ ಅವರನ್ನ ಕರ್ಕೊಂಡು ಬಂದ್ರು ಡಿಕೆ ಶಿವಕುಮಾರ್. ವಿಧಾನಸೌಧದಲ್ಲಿ ಒಂದಷ್ಟು ಮೇಜರ್ ಡೆವಲಪ್ಮೆಂಟ್ಗಳಾಗ್ತಾ ಇದೆ. ಸುರ್ಜೇವಾಲಾ ಹಾಗೆ ವೇಣುಗೋಪಾಲ್ ವೀಕ್ಷಕರಾಗಿ ಆಗಮಿಸಿದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಸಿದ್ದರಾಮಯ್ಯ ಅವರ ಕ್ಯಾಬಿನ್ಗೆ ಹೋಗಿ ಡಿಕೆ ಶಿವಕುಮಾರ್ ಅವರು ಎಲ್ಲರನ್ನೂ ವಾಪಸ್ ಕರ್ಕೊಂಡು ಬರ್ತಾ ಇರುವಂತಹ ದೃಶ್ಯಗಳನ್ನ ನೀವೀಗ ಗಮನಿಸ್ತಾ ಇದ್ದೀರಿ. ಹೈಕಮಾಂಡ್ ಸೂಚನೆ ಮೇರೆಗೆ ನಾನು ರಾಜೀನಾಮೆ ಕೊಟ್ಟಿದ್ದೀನಿ, ಮುಂದಿನ ನಾಯಕನನ್ನ ಆಯ್ಕೆ ಮಾಡೋದು ಹೈಕಮಾಂಡ್ ಬಿಟ್ಟಿರೋ ವಿಚಾರ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯವ್ರಿಗೆ ಡಿಕೆ ಶಿವಕುಮಾರ್ ಹೆಸರು ಹೇಳಕ್ಕೂ ಕಷ್ಟ ಆಗ್ತಿದೆಯೇನೋ. ಅಲ್ಲ, ನಾವು ಅದನ್ನೇ ಹೇಳಿದ್ವಿ. ಇರ್ಬೋದು, ಯಾರಿಗ್ ಗೊತ್ತು, ಅವ್ರ ಕಷ್ಟ ಅವ್ರ ಸುಖ ಯಾರಿಗ್ ಗೊತ್ತು. ಹೇಳಿದ್ದು ಸ್ಟಾರ್ಟಿಂಗ್ ಅಲ್ಲೇ ಈ ಮಟ್ಟದ ಈ ಸಮಸ್ಯೆಗಳಿದ್ದಾಗ ಇನ್ನು 2 ವರ್ಷ ಹೇಗೆ ಸರ್ಕಾರ ನಡೆಸ್ತಾರೆ ಅನ್ನೋದು ನಮ್ಮೆಲ್ಲರಿಗೂ ಯಕ್ಷಪ್ರಶ್ನೆ. ಉತ್ಕರ್ಷ್, ಈಗ ನೀವು 5 ವರ್ಷದಲ್ಲಿ 3 ಜನ ಸಿಎಂ ನ ನೀವ್ ಹೆಂಗ್ ಚೇಂಜ್ ಮಾಡಿ ಸರ್ಕಾರ ನಾವು ಅದನ್ನೇ ಹೇಳ್ತಿರೋದು. ಈಗ ಜಸ್ಟ್ ಅವ್ರ ಹೆಸರನ್ನ ಪ್ರಸ್ತಾಪ ಮಾಡಕ್ಕೆ ಅವರು ಹೈಕಮಾಂಡ್ ಕಡೆ ಬೊಟ್ ಮಾಡ್ತಾರೆ ಅಂದ್ರೆ ಇನ್ನು ಯಾವ ರೀತಿ ಇವ್ರು ಕೋಆರ್ಡಿನೇಷನ್ ಮಾಡ್ತಾರೆ ಅನ್ನೋದು ಚಾಲೆಂಜ್ ಅಲ್ವಾ ಮೇಡಮ್? ಈಗ ಸುಮ್ಮನೆ ಅಲ್ಲ ಇದು. ಈಗ ಸರ್ಕಾರ ಈಗ ಸಿದ್ದರಾಮಯ್ಯನವ್ರ ಮನೆಯಿಂದ ನಡೆಸಲ್ಲ, ಡಿಕೆ ಶಿವಕುಮಾರ್ ಮನೆಯಿಂದ ನಡೆಸಲ್ಲ. ಜನಗಳ ಪರವಾಗಿ ನಾವು ಪ್ರಶ್ನೆ ಕೇಳ್ತಾ ಇದೀವಿ. ಹೈಕಮಾಂಡ್ ಹೇಳಿದ್ರೆ ಬಿಡ್ತೀನಿ ಅಂದಿದ್ರು, ಹೈಕಮಾಂಡ್ ಹೇಳ್ದಂಗೆ ಬಿಟ್ಟಿದ್ದಾರೆ. ನಾಯಕನನ್ನ ಕೂಡ ಹೈಕಮಾಂಡ್ಗೆ ಬಿಟ್ಟಿದ್ದಾರೆ. ಹೈಕಮಾಂಡ್ ಯಾರನ್ನ ಡಿಕೆ ಶಿವಕುಮಾರ್ ಅಂದ್ರೆ 5 ನಿಮಿಷಕ್ಕೆ ನಿಮಿಷ ಅಲ್ಲಿ ಬರ್ತಾರೋ, ನಿಮ್ಗೆ ಏನಕ್ಕೆ ಇದೆಲ್ಲ? ಯಾಕೆ ಹಿಂಗೆ ಅಂದ್ರೆ ರಾಜಕೀಯದವ್ರಿಗೆ ಕಾಮಾಲೆ ಕಣ್ಣ ಕಾಣೋದಲ್ಲ. ನೀವು ರಾಜಕೀಯ ಮಾಡ್ತಾ ಇದ್ದೀರಲ್ಲ ರೀ, ನಾವು ಮಾಡ್ಕೊಂತೀವಿ. ನಿಮ್ಗೆ ಏನಕ್ರಿ ಮಾಡ್ಕೊತೀರಾ ಅಂದ್ರೆ ಏನು? 2028 ಬೇಕಾದ್ರೆ ನಿಮ್ ಬನ್ನಿ. ಜನಗಳಿದು ಚಾನ್ಸೇ ಇಲ್ಲ ಕರ್ನಾಟಕದಲ್ಲಿ. 10 ವರ್ಷ ನಿಮ್ಮ ವಿಜೇಂದ್ರ ಅವ್ರು ಮೊನ್ನೆ ಹೇಳಿದ್ರು, ಈಗ ಹೈಕಮಾಂಡ್ ಅವರು ತೆಗ್ದಿದ್ದಾರಲ್ಲ ಇವರು ನಮ್ಮ ಸಿದ್ದರಾಮಯ್ಯಗೆ, ಅಂದ್ರೆ ಅವ್ರ ವೈಫಲ್ಯತೆ ಅಂತ ಹೇಳಿದ್ರು. ಅವರು ವೈಫಲ್ಯತೆ ಅಂತ ಹೇಳಿದ್ರಲ್ವಾ. ಆವಾಗ ನಿಮ್ಮ ಯಾರು ನಿಮ್ಮ ಫಸ್ಟ್ ಚೀಫ್ ಮಿನಿಸ್ಟರ್ ಅರೆಸ್ಟ್ ಆಗಿದ್ದು ಕರಪ್ಷನ್ ಚಾರ್ಜಸ್ ಅಲ್ಲಿ ಯಾರು? ಏನಾಯ್ತ್ರಿ? ಆಮೇಲೆ ಪ್ರೂವ್ ಆಯ್ತಲ್ರಿ, ಏನಾಯ್ತು ಅನ್ನೋದು ಗೊತ್ತಲ್ವಾ? ಯಡಿಯೂರಪ್ಪ ಅಲ್ವಾ? ಅಕೌಂಟ್ ಅಲ್ಲಿ 20 ಕೋಟಿ ಬಂದಿದ್ದು ಎಲ್ಲಿಂದ? ನಾನು ಹೇಳ ಮತ್ತೆ 14 ಸೀಟು ಕಳ್ತನ ಮಾಡಿ ವಾಪಸ್ ಯಾಕೆ ಕೊಟ್ಟು ಸಿದ್ದರಾಮಯ್ಯನವರು? ನಮ್ಗೆ ಗೊತ್ತಿಲ್ಲಪ್ಪ. 50 ದಿವಸ ತಿಹಾರ್ ಜೈಲಲ್ಲಿ ನಾವು ಕೂತಿದ್ವಾ? ಯಾರು ಕೂತಿದ್ರು? ಯಾರು ಹೇಳಿ ಕೂತಿದ್ರು ಹೇಳಿ? 50 ದಿನ ತಿಹಾರ್ ಜೈಲಲ್ಲಿ ಯಾರು ಇದ್ದಿದ್ದು? ನೀವು ಇವತ್ತಿನ ಮುಖ್ಯಮಂತ್ರಿಗಳು. Last few words on this. Okay, all right. Chambi Purani sir, thank you for joining us, sir. Thank you sir, thank you Utkarsh, thank you so much for coming. Nizamji, thanks a lot for coming. ನೋಡೋಣ CLP ಸಭೆಯಲ್ಲಿ ಏನೇನು ಆಗ್ತದೆ ಅಂತ. ವಾಪಸ್ CLP ಸಭೆಗೆ ಕರ್ಕೊಂಡು ಬಂದಿದ್ದಾರೆ. ಎಸ್, ವಾಪಸ್ ಬಂದಿದ್ದಾರೆ. ವಾಪಸ್ ಶಾಸಕಾಂಗ ಪಕ್ಷದ ಸಭೆಗೆ ಆಗಮಿಸಿದ್ದಾರೆ ನಾಯಕರು. ಇನ್ನೂ ಶಾಸಕಾಂಗ ನಾಯಕರಾಗಿ ಡಿಕೆ ಶಿವಕುಮಾರ್ ಆಯ್ಕೆ ಆಗಿಲ್ಲ.
ಕಚೇರಿಗೆ ತೆರಳಿ ಸಿದ್ದರಾಮಯ್ಯರವರನ್ನ ಡಿ ಕೆ ಶಿವಕುಮಾರ್ ಕರ್ಕೊಂಡು ಬಂದ್ರು. ಆದರೆ ಇನ್ನೂ ಶಾಸಕಾಂಗ ನಾಯಕರಾಗಿ ಡಿ ಕೆ ಶಿವಕುಮಾರ್ ಆಯ್ಕೆ ಆಗಿಲ್ಲ. CLP ನಾಯಕನ ಆಯ್ಕೆಯ ಜವಾಬ್ದಾರಿಯನ್ನ ಹೈಕಮಾಂಡ್ ಹೆಗಲಿಗೆ ಸಿದ್ದರಾಮಯ್ಯನವರು ವಹಿಸಿದ್ದಾರೆ. ಐ ಥಿಂಕ್ ಇಟ್ ಇಸ್ ಅ ಸ್ಮಾರ್ಟೆಸ್ಟ್ ಮೂವ್ ಅಂತ ಅಂದ್ಕೊಳ್ತೀನಿ. ಬಹಳ ಸೂಕ್ಷ್ಮವಾಗಿ ಸಿದ್ದರಾಮಯ್ಯನವರು ಕೂಡ ಇದನ್ನ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಅಂಡ್ ಹೈಕಮಾಂಡ್ ಕೂಡ ಹ್ಯಾಂಡಲ್ ಮಾಡ್ತಾ ಇದೆ. CLP ನಾಯಕನ ಆಯ್ಕೆ ಜವಾಬ್ದಾರಿಯನ್ನ ಹೈಕಮಾಂಡ್ ಹೆಗಲಿಗೆ ಸಿದ್ದರಾಮಯ್ಯನವರು ಬಿಟ್ಟಿದ್ದಾರೆ ಸದ್ಯಕ್ಕೆ. ಮೊನ್ನೆ ಅವರ ವಿದಾಯ ಭಾಷಣದಲ್ಲಿ ಹೈಕಮಾಂಡ್ ವಿಲ್ ಸೆಲೆಕ್ಟ್ ಅಂಡ್ ಹಿ ವಿಲ್ ಬಿ ದ ಚೀಫ್ ಮಿನಿಸ್ಟರ್ ಅಂತ ಹೇಳಿದ್ರು. CLP ನಾಯಕನ ಆಯ್ಕೆಯ ಜವಾಬ್ದಾರಿ ಸದ್ಯ ಹೈಕಮಾಂಡ್ ಹೆಗಲಿಗೆ ವಹಿಸಿದ್ದಾರೆ.